ಈ ಆಟಿ ತಿಂಗಳಿನಲ್ಲಿ ಉಂಟಲ್ಲ, ಮೋಡ ಕಪ್ಪು ಕಟ್ಟಿ ಸುರಿಯುವಂತಹ ಧಾರಾಕಾರ ಮಳೆಗೆ ಬಿಸಿ ಬಿಸಿಯಾದಂತಹ ಪತ್ರೊಡೆ ತಿನ್ನುವಂತ ಆಗೋದು ಸಾಮಾನ್ಯ. ಹಾಗಾಗಿ ನಾವಿಂದು ಪತ್ರೊಡೆಯನ್ನು ಮಾಡೋಣ ಬನ್ನಿ. ಇದು ನಮ್ಮ ಮನೆಯ ಪಕ್ಕದಲ್ಲಿ ಇರುವಂತಹ ಪತ್ರೊಡೆ ಎಲೆಗಳು. ಈ ಕೆಸುವಿನ ಎಲೆಗಳಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ ಆಯ್ತಾ. ಕೆಲವೊಂದು ಕೆಸುವಿನ ಎಲೆಗಳು ತುಂಬ ತುರಿಕೆ ಇರ್ತವೆ. ಈ ತುರಿಕೆ ಇರುವುದು ಯಾಕೆ ಅಂದರೆ ಅವುಗಳ ಎಲೆಯಲ್ಲಿ ಕ್ಯಾಲ್ಶಿಯಂ ಆಕ್ಸಲೇಟಿನ ಪ್ರಮಾಣ ಹೆಚ್ಚಾಗಿರುವ ಎಲೆಗಳಲ್ಲಿ ತುರಿಕೆ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಕೆಲವೊಂದು ಎಲೆಗಳು ತುರಿಕೆ ಕಡಿಮೆ ಇರ್ತದೆ. ಇಲ್ಲಿ ನೋಡಿ ಸೊಂಪಾಗಿ ಬೆಳೆದಂತಹ ಎಲೆಗಳು, ಇದು ಪತ್ರೊಡೆಗೆ ತುಂಬ ಸೂಕ್ತ. ಇದರಲ್ಲಿ ಸ್ವಲ್ಪ ತುರಿಕೆ ಕಡಿಮೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಬೆಳೆದಿರುವಂತಹ ಪತ್ರೊಡೆ ಎಲೆಯನ್ನು ನಾನು ಕುಯ್ದುಕೊಂಡೆ, ಪತ್ರೊಡೆ ಮಾಡುವಂತ ಕುಯ್ದುಕೊಂಡೆ. ಹಾಯ್ ಫ್ರೆಂಡ್ಸ್, ನಾನು ಪ್ರಜ್ಞಾ ರವೀಶ್. ವೆಲ್ಕಮ್ ಬ್ಯಾಕ್ ಟು ವೈವಿಧ್ಯಮಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೆಸುವಿನ ಎಲೆಯಿಂದ ಪತ್ರೊಡೆಯನ್ನು ಹೇಗೆ ತಯಾರಿಸುವುದು ಅಂತ ಹೇಳಿಕೊಡ್ತಾ ಇದ್ದೇನೆ. ಈ ಕೆಸುವಿನ ಎಲೆ ಆಟಿ ತಿಂಗಳಲ್ಲಿ ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲಿ ತುಂಬ ಔಷಧೀಯ ಗುಣಗಳು ಇರ್ತವೆ. ಹಾಗಾಗಿ ಆಟಿ ತಿಂಗಳಲ್ಲೇ ಅದು ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಈ ಕೆಸುವಿನ ಎಲೆಯಲ್ಲಿ ನಾರಿನಾಂಶ, ಕಬ್ಬಿಣದ ಅಂಶ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳೆಲ್ಲ ಸಮೃದ್ಧವಾಗಿರುವ ಕಾರಣ ನಮಗೆ ದೇಹಕ್ಕೆ ಬೇಕಾಗುವಂತಹ ಅಗತ್ಯವಾದಂತಹ ಪೋಷಕಾಂಶಗಳು ನಮಗೆ ಅದರಲ್ಲಿ ಸಿಗ್ತವೆ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಈ ಆಟಿ ತಿಂಗಳಲ್ಲಿ ಈ ಕೆಸುವಿನ ಎಲೆಯನ್ನು ಉಪಯೋಗಿಸಿಕೊಂಡು ಅನೇಕ ಆಹಾರಗಳನ್ನು, ಖಾದ್ಯಗಳನ್ನೆಲ್ಲ ತಯಾರಿಸುವುದನ್ನು ನಾವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ನನಗೆ ಇಲ್ಲಿ ಪತ್ರೊಡೆ ಮಾಡಲಿಕ್ಕೆ ಅಂತ ಇಷ್ಟು ಕೆಸುವಿನ ಎಲೆ ಸಿಕ್ಕಿತ್ತು ನೋಡಿ. ನಾನು ಈ ಕೆಸುವಿನ ಎಲೆಗಳನ್ನು ಒಂದರ ಮೇಲೆ ಒಂದು ಇಟ್ಟು ಚೆನ್ನಾಗಿ ಹೆಚ್ಚಿಕೊಂಡೆ. ನಾವು ಚೆನ್ನಾಗಿ ಹೆಚ್ಚಿಕೊಂಡಷ್ಟು ಕೂಡ ಪತ್ರೊಡೆ ತುಂಬ ಚೆನ್ನಾಗಿ ಬರ್ತದೆ ಆಯಿತಾ. ಹಾಗಾಗಿ ನಾವು ಕೆಸುವಿನ ಎಲೆಯನ್ನು ತುಂಬ ಸಣ್ಣದಾಗಿ ಚೆನ್ನಾಗಿ ಹೆಚ್ಚಿಕೊಳ್ಬೇಕಾಗ್ತದೆ. ನಂತರ ನಾನು ಹೆಚ್ಚಿಕೊಂಡ ಪತ್ರೊಡೆ ಎಲೆಗಳನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದೆ. ಪತ್ರೊಡೆ ಮಾಡಲಿಕ್ಕೆ ನಾನಿಲ್ಲಿ 3 ಲೋಟದಷ್ಟು ಅಕ್ಕಿಗೆ ಬೇಕಾಗುವಷ್ಟು ಪತ್ರೊಡೆ ಎಲೆಗಳು ಅಥವಾ ಕೆಸುವಿನ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಮಸಾಲೆಗೆ ಅಂತ 2 ರಿಂದ 3 ಟೇಬಲ್ ಸ್ಪೂನು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆ ಹುಳಿ ಗಾತ್ರದಷ್ಟು ಹುಳಿ, 4 ರಿಂದ 5 ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸು, ಒಂದು ಸ್ವಲ್ಪ ಮೆಂತೆ, ಇವಿಷ್ಟನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಕೂಡ ರುಬ್ಲಿಕ್ಕೆ ಅಂತ ತಗೊಂಡಿದ್ದೇನೆ. ಪತ್ರೊಡೆ ಮಾಡಲಿಕ್ಕೆ ಅಂತ ನಾನಿಲ್ಲಿ ಇಷ್ಟು ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇನೆ ನೋಡಿ. ಪತ್ರೊಡೆ ಸ್ವಲ್ಪ ಸಿಹಿ ಬೇಕಾದರೆ ಬೆಲ್ಲವನ್ನು ಕೂಡ ಹಾಕಿಕೊಳ್ಬೋದು. ಮೊದಲಿಗೆ ನಾನು ನೆನೆ ಹಾಕಿಕೊಂಡಿದ್ದ ಕುಚ್ಚಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ನಂತರ ಒಂದೊಂದೇ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕಿಕೊಂಡು ಸ್ವಲ್ಪ ಅರಿಶಿನ ಹುಡಿಯನ್ನು ಕೂಡ ಹಾಕಿಕೊಂಡು ಅದನ್ನು ರುಬ್ಬಿಕೊಂಡೆ. ರುಬ್ಬಿದಂತಹ ಮಿಶ್ರಣ ತರಿಯಾಗಿ ಇರಬೇಕಾಯ್ತಾ, ಅಂದರೆ ನುಣ್ಣಗೆ ಇರಬೇಕು ಅಂತ ಇಲ್ಲ, ಸ್ವಲ್ಪ ತರಿಯಾಗಿ ಇದ್ದರೆ ಸಾಕಾಗ್ತದೆ. ತರಿಯಾಗಿ ಇದ್ದರೆ ರುಚಿ ಕೂಡ ಜಾಸ್ತಿ ಪತ್ರೊಡೆಯದ್ದು. ಹಾಗಾಗಿ ನುಣ್ಣಗೆ ರುಬ್ಬೇಕಂತ ಇಲ್ಲ. ರುಬ್ಬಿದಂತಹ ಮಿಶ್ರಣವನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಆ ಮಿಶ್ರಣಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕೊಲಕೇಶಿಯ ಎಲೆ ಅಥವಾ ಪತ್ರೊಡೆ ಎಲೆಗಳನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಕಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ಆದಷ್ಟು ಚೆನ್ನಾಗಿ ಹಿಟ್ಟು ಮತ್ತು ಆ ಪತ್ರೊಡೆ ಎಲೆಗಳು ಚೆನ್ನಾಗಿ ಮಿಕ್ಸ್ ಆಗುವ ತನಕ ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ನಂತರ ನಾನಿಲ್ಲಿ ಪತ್ರೊಡೆ ಬೇಯಿಸಲಿಕ್ಕೆ ಅಂತ ಪತ್ರೊಡೆ ಬೇಯಿಸುವಂತಹ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಅಂತ ಇಟ್ಟುಕೊಂಡೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಟುಕೊಂಡೆ. ನೀರು ಬಿಸಿ ಆಗ್ತಾ ಇರಲಿ. ನಾವು ಅದಕ್ಕೆ ಹಿಟ್ಟು ಹಾಕುವಂತಹ ಹೊತ್ತಿಗೆ ಅದು ನೀರು ಬಿಸಿ ಆಗ್ತದೆ. ನಾನು ಈ ಬಾಳೆಲೆಯನ್ನು ಮೊದಲೇ ರೆಡಿ ಮಾಡಿಕೊಂಡಿದ್ದೆ. ಹಾಗಾಗಿ ನಾನು ಅದನ್ನು ಹಿಟ್ಟು ಹಾಕಿ ಅದನ್ನು ಬಾಳೆಲೆಯನ್ನು ಮಡಿಚಿಕೊಳ್ತಾ ಇದ್ದೇನೆ. ನಂತರ ಅದನ್ನು ಕಾದಂತಹ ನೀರಿಗೆ ಪತ್ರೊಡೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಅದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಒಂದು ಅರ್ಧ ಗಂಟೆ ಆದ ಮತ್ತೆ ನಮ್ಮ ಪತ್ರೊಡೆ ಚೆನ್ನಾಗಿ ಬೆಂದಿದೆ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇಮ್ ಬರ್ತಾ ಉಂಟು. ಅದರಿಂದ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಉಂಟು. ಪತ್ರೊಡೆಯದ್ದು ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ನಮ್ಮ ಪತ್ರೊಡೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ಪತ್ರೊಡೆ ತಿನ್ನಬೇಕಾಯ್ತಾ ಆಟಿ ತಿಂಗಳಲ್ಲಿ. ಅದು ತುಂಬ ನಮಗೆ ನಮ್ಮ ಶರೀರಕ್ಕೆ ಔಷಧೀಯ ಗುಣಗಳನ್ನು ಕೊಡ್ತದೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪತ್ರೊಡೆ ರೆಡಿಯಾಗಿದೆ ಅಂತ. ಎಣ್ಣೆಯೊಟ್ಟಿಗೆ ತಿನ್ನಲಿಕ್ಕೆ ಉಂಟಲ್ಲ, ಪತ್ರೊಡೆ ತುಂಬ ರುಚಿಯಾಗಿರ್ತದೆ ಮತ್ತು ಪರಿಮಳ ಕೂಡ ಆಗಿರ್ತದೆ ಆಯಿತಾ. ನೀವು ಒಮ್ಮೆ ಟ್ರೈ ಮಾಡಿ. ಪತ್ರೊಡೆ ಹೇಗಾಗಿದೆ ಅಂತ ಹೇಳಲಿಕ್ಕೆ ಮಾತ್ರ ಮರಿಬೇಡಿ, ಕಮೆಂಟ್ನಲ್ಲಿ ತಿಳಿಸಿ ಆಯಿತಾ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.